ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ಕಾಯ್ಗಳು ನಮ್ಮ ಸಂತೋಷ ನಮ್ಮ ನಂದ ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಪೂರ ಸೋಧಾಂಬುರಾಶಿ ಶ್ರೀ ಶಾರದಾಂಬಾ ಪ್ರಣತೋಸ್ಮಿ ನಿತ್ಯಂ शारण्य सोधांबुराशि श्री शारदांबा प्रणतोस्मि नित्यं शारण्य सोधांबुराशि श्री शारदांबा प्रणतोस्मि नित्यं ಒಂದು ವೇಳೆ ಸುಮಧುರವಾಗಿ ಪ್ರಾರ್ಥನೆ ಗೀತೆಯನ್ನು ನೆರವೇರಿಸಿದ ದೇವಿ ಪೋರೆ ಶಾರದೆ ವರದೆ ವಿದ್ಯೆಯ ಸುಮತಿ ದೇವಿ ಸರಸ್ವತಿ ವಿದ್ಯೆಯ ಸುಮತಿ ಮಂಗಳಮೂರ್ತಿ ಶಕ್ತಿ ದೇವಿ ಪೋರೆ ಶಾರದೆ ವರದೆ ನಮ್ಮ ಕೇಂದ್ರ ವಾಣಿಜ್ಯ ಸಚಿವರು ಒಂದು ಕ್ರಿಯಾಶೀಲ ಸಚಿವರು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಕಳೆದ ಹೋದ ವಾರನೂ ನಾನು ಇದೇ ಸಮಸ್ಯೆ ಇಟ್ಕೊಂಡು ಒಂದು ಒಳ್ಳೆಯ ಆಶಾಭಾವನೆ ನಮಗೆ ಬಂದಿದೆ ಅಂತ ಖಂಡಿತವಾಗಿ 100% ಸತ್ಯ ಆಗ್ಬೇಕಂತ ಕೇಳ್ಕೊಂತೀನಿ. ಜೊತೆಗೆ ದೂರದ ಬೆಟ್ಟ ನುಣ್ಣಗೆ ಅಂತ ನಾವು ಏನು ಗಾದೆ ಕಲ್ತಿದ್ವಿ ಹಾಗೆ ನೋಡಕ್ಕೆ ನಮ್ಮ ಕಾಫಿ ಬೆಳೆಗಾರರು ಸೌಕಾರರು ದುಡ್ಡು ಅಂತ, ಆದ್ರೆ ಕಾಫಿ ಬೆಳೆಗಾರರ ಕಷ್ಟ ಅದು ಅನುಭವಿಸ್ತಾ ಇರೋರಿಗೆ ಗೊತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಒಂದು ಭಾಗದಲ್ಲಿ ಈ ಬಾರಿ ಬೆಳೆ ಚೆನ್ನಾಗಿದೆ, ಬೆಳೆ ಚೆನ್ನಾಗಿದ್ರು ಸಹ ದರ ಈ ಬಾರಿ ತುಂಬಾ ಕಡಿಮೆ ಇದೆ. ಜೊತೆಗೆ ನಿಮ್ಗೆಲ್ಲ ಗೊತ್ತಿರುವಂಗೆ ಆನೆ ದಾಳಿ ಅಂತೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ನಮ್ಮ ಬೇಲೂರು, ಸಕಲೇಶ್ಪುರ, ಆಲೂರು ಭಾಗದಲ್ಲಿ. ನಮ್ಮ ಮಾನ್ಯ ಸಚಿವರು ಸಹ ನಾನು ಮನವಿ ಮಾಡ್ಕೊಂತೀನಿ, ದಯಮಾಡಿ ಇದಕ್ಕೆ ಒಂದು ತಾತ್ವಿಕ ಅಂತ್ಯವನ್ನ ನಾವು ಕಾಣಿಸ್ಬೇಕು. ಹಾಗಾದ್ರೆ ಆನೆಗಳಿಗೂ ತೊಂದರೆ ಆಗೋ ರೀತಿಯಲ್ಲಿ, ನಮ್ಮ ರೈತರಿಗೂ ತೊಂದರೆ ಆಗೋ ರೀತಿಯಲ್ಲಿ ಮಾಡುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಒಗ್ಗೂಡಿ ಈ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಕಾಫಿ ಬೆಳೆಗಾರರಿಗೆ ಒಳ್ಳೇದಾಗ್ತದೆ. ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸಿ, ನಾವು ಜನಪ್ರತಿನಿಧಿಗಳು, ಶಾಸಕರಾಗಿರ್ಬೋದು, ನಾವರಾಗಿರ್ಬೋದು, ಸಂಸತ್ನಲ್ಲಿ, ವಿಧಾನಸಭೆಯಲ್ಲಿ ಹಲವಾರು ಬಾರಿ ಕಾಫಿ ಬೆಳೆಗಾರರ ಬಗ್ಗೆ ಮತ್ತೆ ಆನೆ ದಾಳಿ ಬಗ್ಗೆ ಖಂಡಿತವಾಗಿಯೂ ಗಮನ ಹರಿಸ್ತಾ ಇದ್ವಿ. ಅದನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೂಡಲೇ ತುರ್ತಾಗಿ ತಗೊಂಡು ಕಾಫಿ ಬೆಳೆಗಾರರಿಗೆ ಅದನ್ನ ಸ್ಪಂದಿಸಬೇಕು ಅಂತ ಕೇಳ್ಕೊಂತೀನಿ. ಜೊತೆಗೆ ಕಾಫಿ ಬೆಳೆಗಾರದ್ದು ಒಂದ್ ಕಡೆ ಆದ್ರೆ ನಮ್ಗೆ ಕಾಫಿ ಬೆಳೆಗಾರರಿಗೆ ಏನು ದಿನದ ಕೂಲಿಗಾರರ ಸಮಸ್ಯೆ ತುಂಬಾ ಆಗ್ತಿದೆ, ವೇತನ ಕೊಡೋದ್ರಲ್ಲಾಗಿರ್ಬೋದು, ಜೊತೆಗೆ ಅವರಿಗೆ ಸರಿಯಾದಂತಹ ಮೆಕ್ಯಾನಿಸಮ್ ನಮ್ಗೆ ಸಿಗ್ತಾ ಇಲ್ಲ. ಅದ್ರೂ ಸಹ ಒಂದು ಒಳ್ಳೆಯ ರಿಸರ್ಚ್ ಮಾಡಿ ನಮ್ಮ ಕೇಂದ್ರ ಸಚಿವರಲ್ಲಿ ಮನವಿ ಮಾಡ್ತೀನಿ. ಒಂದು ಅತ್ಯಾಧುನಿಕ ಟೆಕ್ನಾಲಜೀಸ್ ನ ತರಬೇಕು, ಕಡಿಮೆ ಏನದು ನಮ್ಮ ಕೂಲಿ ಮಾಡುವ ರೀತಿಯಲ್ಲಿ ಅಂತ ಕೇಳ್ತಾ
ಕಾಫಿ ಬೆಳೆಗಾರರ ಸಂಘದವರು ಇವತ್ತು ಬಂದು ನಮ್ಮ ಕರೆಸಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ರು. ಇದಕ್ಕೆಲ್ಲ ಯಶಸ್ವಿಗೆ ಕಾರಣಕರ್ತರು ನಮ್ಮ ಸಂಘದವ್ರಿಗೆ ಅಂತ ಅವರೆಲ್ಲರಿಗೂ ಜೋರಾಗಿ ನಾವೆಲ್ಲ ಚಪ್ಪಲೆ ತಟ್ಟುವ ಮುಖಾಂತರ ನನ್ನ ಕರೆಸಿ ಗೌರವಿಸಿ ಸನ್ಮಾನಿಸಿದ್ದಕ್ಕೆ ತುಂಬ ಇಡೀ ಬೆಳೆಗಾರರ ಸಂಘ ಒಂದು ಹೋರಾಟ ಮಾಡಿ ಅದ್ಭುತವಾದ ಕಾರ್ಯಕ್ರಮವನ್ನು ಸಕಲೇಶಪುರದಲ್ಲಿ ಆಯೋಜನೆಯನ್ನ ಮಾಡಬೇಕು. ಕೇಂದ್ರ ಸಚಿವರನ್ನ ಕರ್ತರಬೇಕು, ಬೆಳೆಗಾರರ ಸಮಸ್ಯೆಗಳನ್ನ ಅವ್ರ ಹತ್ರ ಹೇಳ್ಕೊಬೇಕು, ಬೆಳೆಗಾರರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಮಹದಾಸೆಯಿಂದ ಒಂದು ಬೆಳೆಗಾರ ಕರ್ನಾಟಕ ಗ್ರೋವರ್ ಫೆಡರೇಷನ್ ಅಂತಕ್ಕಂಥ ಸಂಘದಿಂದ ಒಂದು ಅದ್ಭುತವಾದ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಕೇಂದ್ರ ಸಚಿವರಾದಂಥ ಪಿಯೂಷ್ ಗೋಯಲ್ ಜಿ ಅವರೇ, ಅದೇ ರೀತಿ ಮತ್ತೋರ್ವರು ಕೇಂದ್ರ ಸಚಿವರು ನಮ್ಮ ಕರ್ನಾಟಕದವರೇ ಆದಂಥ ಕುಮಾರಸ್ವಾಮಿ ಅಣ್ಣವರೇ, ನೋಡ್ಲಿಕ್ಕೆ ಎಲ್ಲರೂ ಕೂಡ ತುಂಬಾ ಅನುಕೂಲವಾಗಿದ್ದಾರೆ. ಕಾಫಿ ಬೆಳೆಗಾರರು ಅಂದ್ರೆ ತುಂಬಾ ಶ್ರೀಮಂತರುಗಳು, ಉತ್ತಮವಾದ ಕಾಫಿ ಬೆಳೀತಾರೆ, ಆರ್ಥಿಕವಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದಾರೆ ಅಂತಕ್ಕಂಥದ್ದು ನೋಡೋರ್ ಕಣ್ಣಿಗೆ ಎಲ್ಲರೂ ಕೂಡ ಕಾಣುತ್ತೆ. ಆದ್ರೆ ಮಳೆ ಜಾಸ್ತಿ ಬಂದರೂ ಕಷ್ಟ, ಮಳೆ ಕಡಿಮೆ ಬಂದರೂ ಕಷ್ಟ. ಇತ್ತೀಚೆಗೆ ಬೆಳವಣಿಗೆಗಳ ಹವಾಮಾನ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಒಂದು ವರ್ಷ ಹೆಚ್ಚು ಮಳೆ, ಒಂದು ವರ್ಷ ಮಳೆ ಬರಲ್ಲ. ಹೆಚ್ಚು ಮಳೆ ಬಂತು ಅಂದ್ರೆ ಕಾಫಿ ಎಲ್ಲ ಉದ್ರಿ ಭೂಮಿಗೆ ಬೀಳುತ್ತೆ. ಮೆಣಸಿಗೆ ಬರಬಾರ್ದಿರ್ತಕ್ಕಂಥ ಕಾಯಿಲೆಗಳು ಬಂದು ಮೆಣಸು ಬಳ್ಳಿ ಹಲವಾರು ವರ್ಷಗಳಿಂದ ಬೆಳೆದಿರ್ತಾರೆ, ಆ ಬಳ್ಳಿ ಒಣಗೋಗುತ್ತೆ. ಒಂದ್ಸತಿ ರೇಟ್ ಇರುತ್ತೆ, ಒಂದ್ಸತಿ ರೇಟ್ ಇರಲ್ಲ. ರೇಟ್ ಇದ್ದಾಗ ಕಾಫಿಯ ಫಸಲು ಇರಲ್ಲ, ಫಸಲಿದ್ದಾಗ ರೇಟ್ ಇರಲ್ಲ. ಇಲ್ಲಿ ಒಂದು ರೀತಿಯ ಕಾಡಾನೆಗಳ ಕಾಟ, ಒಂದು ರೀತಿಯಲ್ಲಿ ಅರಣ್ಯ ಇಲಾಖೆಯವರ ಸಮಸ್ಯೆಗಳು, ಇವೆಲ್ಲ ಮತ್ತೆ ಕಾಡು ಪ್ರಾಣಿಗಳ ಕಾಟ, ಇಲ್ಲೆಲ್ಲದರ ಮಧ್ಯೆ ನಾ ಕಾಫಿನ ಬೆಳಿಲೇಬೇಕು, ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡ್ಕೊಂಬಂದಿದ್ದಾರೆ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಮುಖ್ಯ ಕಸುಬು ಕಾಫಿ ಬೆಳೆಯನ್ನು ಬೆಳಿಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಭಾಗದ ಎಲ್ಲ ಬೆಳೆಗಾರರು ಕೂಡ ಕಾಫಿನೇ ತನ್ನ ಜೀವಾಳ ಅಂತಕ್ಕಂಥ ಉದ್ದೇಶದಿಂದ ಎಲ್ಲರೂ ಕೂಡ ಕಾಫಿನ ಬೆಳ್ಕೊ ಬಂದಿದ್ದಾರೆ. ನಾನು ಮಾನ್ಯ ಕೇಂದ್ರ ಸಚಿವರುಗಳಿಗೆ ಒಂದು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಕಾಫಿ ಬೆಳೆಗಾರರು ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಇವರ ಸಮಸ್ಯೆಗಳಿಗೆ ತಾವು ಇವತ್ತು ಕೇಂದ್ರ ಸಚಿವರು 2 ಜನ ಮಂತ್ರಿಗಳು ಇಲ್ಲಿಗೆ ಬಂದಿದ್ದೀರಾ. ಒಂದು ರೀತಿ ಕೇಂದ್ರ ಸರ್ಕಾರನೇ ನಮ್ಮ ಸಕಲೇಶ್ಪುರಕ್ಕೆ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ ಬೆಳೆಗಾರರ ಸಮಸ್ಯೆಗಳು ಅಷ್ಟಿದಾವೆ. ತಾವೆಲ್ಲರೂ ಕೂಡ ಬೆಳೆಗಾರರ ಸಮಸ್ಯೆಯನ್ನ ಈಗ ತಾನೇ ತೇಜಸ್ವಿ ಸೂರ್ಯ ಅವರು, ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು ತೇಜಸ್ವಿ ಸೂರ್ಯ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಬೆಳೆಗಾರರ ಸಂಘದ ವತಿಯಿಂದ, ಸಕಲೇಶಪುರ ಕ್ಷೇತ್ರದ ಜನತೆ ವತಿಯಿಂದ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೇವೆ. ಅದೇ ರೀತಿಯಲ್ಲಿ ಬೆಳೆಗಾರರಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ತಾನು ಬೆಳೆದಂತ ಬೆಳೆ ದಿನನಿತ್ಯ ನಾಶ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಆನೆಗಳು ಬೆಳೆದಂತ ಬೆಳೆಗೆ ದಿನನಿತ್ಯ ಆನೆಗಳು ಲೂಟಿಯನ್ನ ಮಾಡಿ ಕಾಫಿ ಗಿಡನ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಇದೇ ರೀತಿಯಲ್ಲಾಗಿ ಹಿಂದೆ ಏಲಕ್ಕಿಗೆ ತವರೂರಾಗಿರ್ತಕ್ಕಂಥ ಸಕಲೇಶಪುರ, ಏಲಕ್ಕಿ ಬೆಳೆ ಕೂಡ ಸಂಪೂರ್ಣ ನಾಶ ಆಗೋಗಿದೆ. ಇರ್ತಕ್ಕಂಥದ್ದು ಕಾಫಿ ಮೆಣಸನ್ನ ಬೆಳೀತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸಚಿವರು ಕಾಫಿ ಬೆಳೆಗಾರರ ಸಂಪೂರ್ಣ ಸಂಕಷ್ಟಕ್ಕೆ ತಾವುಗಳು ಧಾವಿಸಬೇಕು. ಇಲ್ಲಿ ತಾವು ಬೆಳೆಗಾರರಿಗೆ ಭರವಸೆಯನ್ನ ಕೊಡಬೇಕು. ನಿಮ್ಮ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಇರುತ್ತೆ, ಯಾವುದೇ ರೀತಿಯ ಹಿಂಜರಿಕೆ ಬೇಡ, ತಮ್ಮ ಸಂಪೂರ್ಣ ಕಷ್ಟಕ್ಕೆ ನಾವುಗಳು ಇರ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಪ್ರಾರ್ಥನೆಯನ್ನ ಮಾಡ್ತೀನಿ. ಬೆಳೆಗಾರರಿಗೆ ಕಾಫಿ ಬೆಳೆಗೆ ಉತ್ತಮವಾಗಿ ಈ ಸತಿ ಬೆಳೆ ಇದೆ ಆಕ್ಚುಲಿ, ಆದ್ರೆ ಅತಿ ಹೆಚ್ಚು ಮಳೆಯಾಗಿ ಕಾಫಿ ಎಲ್ಲ ಭೂಮಿ ಮೇಲೆ ಬಿದ್ದಿದೆ, ಅತಿವೃಷ್ಟಿಯಾಗಿದೆ ಈ ಸತಿ. ಈ ನಿಟ್ಟಿನಲ್ಲಿ ಕಾಫಿಗೆ ಬೇಕಾದಂತ ಪ್ಯಾಕೇಜ್ನ ತಾವು ಘೋಷಣೆಯನ್ನ ಮಾಡಬೇಕು. ಕಾಫಿಗೆ ಪ್ಯಾಕೇಜ್ ಅನ್ನ ಘೋಷಣೆಯನ್ನ ಮಾಡಬೇಕು. ಬ್ಯಾಂಕ್ ಅಲ್ಲಿ ಯಾವ್ದಾದ್ರೂ ಲೋನ್ ನ ತಗೊಳಕ್ ಹೋದಂತ ಸಂದರ್ಭದಲ್ಲಿ ಬೇರೆ ರೀತಿಯೆಲ್ಲ ಹಲವಾರು ರೀತಿಯ ಕಂಡೀಷನ್ಗಳನ್ನ ಹಾಕಿ ಬೆಳೆಗಾರರಿಗೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆಯನ್ನ ಮಾಡ್ತಾರೆ. ತಾವು ಬ್ಯಾಂಕ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು. ಯಾಕೆಂದ್ರೆ ಬೆಳೆಗಾರರು ಒಂದ್ಸತಿ ಕೊಡ್ತೀನಿ. ಅವರು ಹಿಂದಿಲಿ ಮಾತಾಡಿ ಅಂತಾರೆ, ನಾನು ಕನ್ನಡ ನಮ್ಮ ಕ್ಷೇತ್ರಕ್ಕೆ ಜನತೆಗೆ ಅರ್ಥ ಆಗ್ಬೇಕು. ಹಿಂದಿಯಲ್ಲಿ ಅವ್ರಿಗೆ ನಾನು ಸಪ್ರೇಟ್ ವಿವರಣೆ ಕೊಡ್ತೀನಿ. ಈ ನಿಟ್ಟಿನಲ್ಲಿ ಸಕಲೇಶಪುರದಲ್ಲಿ ಇರ್ತಕ್ಕಂಥ ಎಲ್ಲ ಬೆಳೆಗಾರರ ಸಮಸ್ಯೆಗಳಿಗೆ ಪರಿಹಾರನ ಮಾಡಿಕೊಡ್ಬೇಕು. ನಾನು ರಾಜ್ಯ ಸರ್ಕಾರಕ್ಕೆ ಹಿಂದೆ ಮನವಿನ ಮಾಡಿದ್ದೆ. ಬೆಳೆಗಾರರಿಗೆ ಪಂಪ್ ಸೆಟ್ಟಿಗೆ ಇರ್ತಕ್ಕಂಥ
ಬಡ್ಡಿ ಮತ್ತು ಸುಸ್ತಿ ಬಡ್ಡಿಯನ್ನ ಮನ್ನಾ ಮಾಡಬೇಕು ಅಂತಕ್ಕಂಥ ಮುಖ್ಯಮಂತ್ರಿಗೆ ಮನವಿಯನ್ನ ಮಾಡಿದ್ದೆ. ಮಾಡ್ತೀವಿ ಅಂತಕ್ಕಂಥ ಹಾಸನ KDP ಮೀಟಿಂಗ್ ಅಲ್ಲಿ ಮಾತು ಕೊಟ್ಟಿದ್ರು, ಬಟ್ ಇನ್ನೂ ಕೂಡ ಆಗಿಲ್ಲ. ಈಗ ಏನು ಬೆಳೆಗಾರರು ಒತ್ತುವರಿಯನ್ನ ಮಾಡಿದ್ರು, 30 ವರ್ಷಕ್ಕೆ ಲೀಸ್ ಕೊಡ್ತೀವಿ ಅಂತಕ್ಕಂಥದ್ದು ಇತ್ತೀಚೆಗೆ ಅದು ಕೂಡ ಇಂಪ್ಲಿಮೆಂಟ್ ಆಗಿದೆ. ಹಿಂದೆ ಕಂದಾಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕಣ್ಣವರು ಹಿಂದಿನ ಸರ್ಕಾರದಲ್ಲಿ ಹೋರಾಟವನ್ನ ಮಾಡಿ ಅದನ್ನ ಕೂಡ ಮಾಡಿದ್ದಾರೆ. ಬೆಳೆಗಾರ ಅದನ್ನು ಕೂಡ ಅನುಕೂಲತೆಗಳನ್ನ ಪಡಿಬೇಕು. ಬೆಳೆಗಾರ ಇರ್ತಕ್ಕಂಥ ಸಂಪೂರ್ಣ ಕಷ್ಟವನ್ನ ಮಾನ್ಯ ಕೇಂದ್ರ ಸಚಿವರು ಬಗೆಹರಿಸಬೇಕು. ಮುಖ್ಯವಾಗಿ ಈ ಆನೆ ಸಮಸ್ಯೆ ಅನ್ನೋದು ಏನಿದೆ, ದಯವಿಟ್ಟು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಆನೆಗಳನ್ನ ಹಿಡಿದು ನೀವೆಲ್ಲರೂ ಒಂದ್ ಕಡೆ ಹಾಕ್ತಿರೋ ಅಥವಾ ಆನೆ ಧಾಮ ಮಾಡ್ತಿರೋ ಏನ್ ಮಾಡ್ತೀರೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾಕೆಂದ್ರೆ ಬೆಳೆಗಾರ ದಿನವಾಗ್ಲೂ ಬೆಳೆದು ಕಾಫಿನ ನೋಡಿದ್ರೆ ನಿಜವಾಗ್ಲೂ ಕಣ್ಣೀರ್ ಹಾಕಂತ ಪರಿಸ್ಥಿತಿ. ಅವಧಿಯಲ್ಲೂ ಬೆಂಗಳೂರಿಗೆ ಕಾಫಿ ಬೆಳೆಗಾರರ ಡೆಲಿಗೇಷನ್ ಬಂದಾಗಲಿ, ದೆಹಲಿಗೆ ಬಂದಾಗಲಿ, ಕೇಂದ್ರ ಸರ್ಕಾರದ ಎಲ್ಲ ಸಚಿವರನ್ನ ಭೇಟಿ ಮಾಡುವಂತ ಟೈಮ್ನಲ್ಲಿ ಎಲ್ಲ ಡೆಲಿಗೇಷನ್ ಅಲ್ಲೂ ನಾನು ಜೊತೆಗೆ ಹೋಗ್ತಾ ಇದ್ದೆ. ಪ್ರತಿ ಸತಿನೂ ಮಂತ್ರಿಗಳು ಕೇಳೋರು, ಬೆಂಗಳೂರು ನೆಂಪಿ ನೀವ್ ಯಾಕೆ ಬರ್ತಾ ಇದ್ದೀರಾ ಇದಕ್ಕೆ ಅಂತ. ಪ್ರತಿ ಸತಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ನಾನಿಲ್ಲಿ ಬರ್ತಿರೋದು ಒಬ್ಬ ಸಂಸದನಾಗಲ್ಲ, ಆದ್ರೆ ನಾನು ಒಬ್ಬ ಕಾಫಿ ಬೆಳೆಗಾರರ ಮಗನಾಗಿ ಒಬ್ಬ ಪ್ರತಿನಿಧಿಯಾಗಿ ನಾವು ಬರ್ತಿರೋದು ಈ ಸಮಸ್ಯೆಗೆ ಅಂತ ಪ್ರತಿ ಸತಿ ಹೇಳಿರುವಂಥದ್ದು. ಇವತ್ತು ಆ ಉದ್ದೇಶದಿಂದನೇ ಬಂದಿರೋದು. ನಿಮ್ಮೆಲ್ಲರ ಅನುಮತಿಯನ್ನು ಪಡೆದು ಪಿಯೂಷ್ ಗೋಯಲ್ ಸಾಹೇಬ್ರಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಒಂದು 2-3 ನಿಮಿಷಗಳು ಮಾತ್ರ ನಾನು ಒಂದು 2-3 ವಿಷಯಗಳನ್ನು ಹೈಲೈಟ್ ಮಾಡುವಂಥದ್ದಿದೆ. ಅದರಿಂದ ನಿಮ್ಮ ಅನುಮತಿಯನ್ನು ಪಡೀತಾ ಇದ್ದೀನಿ. ಪಿಯೂಷ್ ಜಿ, अगर आपका 2 मिनट के लिए, हाँ, मेरा आपसे रिक्वेस्ट है. हाँ पीयूष जी, आई एम नॉट हियर एज अ मेंबर ऑफ पार्लियामेंट फ्रॉम बेंगलुरु, बट एज अ फेलो कॉफी ग्रोअर, my parents and my family are coffee growers in Chikmagalur. My parents live in a small village in Vastare in Chikmagalur. We have a very small holding, and here I want to take just 2 minutes of your time to air a few of the grievances that have troubled the coffee growers from so many decades. And I think in at least our memory, Piyush ji, perhaps you are the first union cabinet minister to come to Sakleshpur in a very, very long time to come and listen to the grievances of the coffee growers. On that very count, a lot of gratitude to you. Piyush ji, there is the very first problem that coffee growers face all over the country is coffee growers have been suffering from a prejudice. And the prejudice, Piyush ji, is that coffee growers across the segment are very well-to-do people and are very amir in that sense. But the ground reality is very different. 98% of coffee growers are small farmers with extremely small holdings, including less than 5 acres. This is the reality. But the moment we go to meet anybody in the system, the prejudice is that you are a coffee grower, you are a coffee planter, you must be a very well-to-do person. So this prejudice. ನಮ್ಮ ಕಸ್ತೂರಿ ರಂಗನ್ ವರದಿ ಏನಿದೆ, ಬಹುಶಃ ನಮ್ಮ ವಿಶ್ವನಾಥ್ ಅವರು, ಕುಮಾರಸ್ವಾಮಿ ಎಲ್ಲ ಇದ್ದಾರೆ. ಕುಮಾರಸ್ವಾಮಿ ಅವರ ಬೇಲೂರು MLA ಇದ್ರು ಅಂತ ಕಾಣಿಸ್ತದೆ. ನಾನು ಮುಖ್ಯಮಂತ್ರಿ ಇದ್ದಾಗ ಜಾಮದಾರ್ ಅವರು ನಮ್ಮ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೇನಿದ್ರು, ಅವರ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರ ಮುಖಂಡತ್ವದಲ್ಲಿ ನಮ್ಮ ಮಲೆನಾಡು ಪ್ರದೇಶದ ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆ, ನಮ್ಮ ಹಾಸನ ಜಿಲ್ಲೆ, ಮಡಿಕೇರಿಯ ಭಾಗದಲ್ಲಿ ಇರ್ತಕ್ಕಂಥ ಕಾಫಿ ಪ್ಲಾಂಟರ್ಗಳ ಈ ಒಂದು ಒತ್ತುವರಿಯ ವ್ಯವಸ್ಥೆಗಳಿರ್ಬೋದು, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರಬೇಕು ಅಂತ ಹೇಳಿ ಒಂದು ರಿಪೋರ್ಟನ್ನು ಕೊಡಲಿಕ್ಕೆ ಒಂದು ತೀರ್ಮಾನ ಮಾಡಿದ್ವಿ. ಅವರು ರಿಪೋರ್ಟನ್ನು ಸಿದ್ಧ ಮಾಡ್ತಾ ಇದ್ರು. ನನ್ನ ಸರ್ಕಾರ ಹೋದ ನಂತರ ಮತ್ತೆ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಲಿಲ್ಲ. ಇವತ್ತು ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಎಲ್ಲರಲ್ಲೂ ಏನೊಂದು ಆತಂಕ ಇದೆ. ಈಗಾಗಲೇ ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ, ಒಂದು ಸಭೆಯನ್ನು ಮಾಡ್ತಕ್ಕಂಥ ಮುಖಾಂತರ ಕೇಂದ್ರದ ನಮ್ಮ ಅರಣ್ಯ, ನಮ್ಮ ಪರಿಸರ ಇಲಾಖೆಯ ಸಚಿವರಿದ್ದಾರೆ, ಅವರು ಮತ್ತು ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡ್ತಕ್ಕಂಥ ಮುಖಾಂತರ ನಮ್ಮ ಲೋಕಸಭಾ ಸದಸ್ಯರುಗಳನ್ನು ಸಹ ಆಹ್ವಾನ ನೀಡಿ ಆ ಒಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡತಕ್ಕಂಥದ್ದಕ್ಕೆ
ಒಂದು ಸಭೆಯನ್ನು ಮಾಡೋಣ ಅಂತ between the coffee board, central government and the farmers, and I'd like to thank them that they have invited me here today on National Farmers Day, which is being celebrated all over the country. It is Sri Charan Singh's birth anniversary. He is somebody who has always stood for the rights of farmers. His illustrious son, grandson, Sri Jayant Chaudhary, is our colleague in the Union Cabinet, and I'm indeed very, very privileged to be among our coffee farmers today on this auspicious day. Friends, yours is one industry which is not only providing livelihood, which is not only providing income to lakhs of farmers, to lakhs of labor, to lakhs of workmen who are working in the coffee industry, but who is also helping the country earn nearly 10,000 crore rupees of foreign exchange. And therefore, I would like to bow to all of you for the wonderful work and your contribution to nation